ಸರ್, ನನ್ನ ಹೆಸರು ವೆಂಕಟೇಶ್ವರ ರಾಥೋಡ್. ನಾನು ಬೆಂಗಳೂರಲ್ಲಿರೋದು. ನಾನು ಹಿರೇಬಾಗೇವಾಡಿಯಲ್ಲಿ ಮಂಜುಳಾ ವೆಂಕಟೇಶ್ವರ ರಾಥೋಡ್ / ಮಂಜುಳಾ ರುದ್ರಪ್ಪ ಹಂಚಿನ ಮನೆ ಹಿರೇಬಾಗೇವಾಡಿ. ನಾನು ಮದುವೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದ್ದೀನಿ. ಅವ್ರು ನನಗೆ 2016ರಿಂದ ಪರಿಚಯ. 2022ರಲ್ಲಿ ನಾವು 25/1/2022ರಲ್ಲಿ ನಾವು ಶಾಂಬಾದೇವಿ ದೇವಸ್ಥಾನ ಅಂತ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಅವ್ರ ವಿಶ್ವಾಸಕ್ಕೆ ನಾವು ದಾರ ಕಟ್ಟಿ ಮದುವೆ ಆಗಿದ್ದೀವಿ. ಅದು ಆದಮೇಲೆ ಅವ್ರಿಗೆ ಕೂಡಾಕೋದು ಮಾಡೋದು ಹೊಡೆಯೋದು ಅವ್ರನ್ನ ಪೊಲೀಸ್ ಲಿಂಗರಾಜು ರುದ್ರಪ್ಪ ಹಂಚಿನ ಮನೆ SP ಆಫೀಸಲ್ಲಿ ಇಂಟರ್ವ್ಯೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಪ್ಪ ರುದ್ರಪ್ಪ ನಿಂಗಪ್ಪ ಹಂಚಿನ ಮನೆ ಅಂತ ಹಿರೇಬಾಗೇವಾಡಿ ರೈತ ಕೆಲಸ ಮಾಡ್ತಾರೆ. ಅವ್ರ ತಮ್ಮ ಇನ್ನೊಬ್ಬರು ಇದ್ದಾರೆ, ಪ್ರದೀಪ್ ರುದ್ರಪ್ಪ ಹಂಚಿನ ಮನೆ ಅಂತ ಹೇಳ್ಬಿಟ್ಟು. ಅವ್ರ ತಾಯಿ ಹೆಸರು ದೊಡ್ಡವ ರುದ್ರಪ್ಪ ಹಂಚಿನ ಮನೆ ಅಂತೇಳಿ. ಅವರು ಒಬ್ಬರು ಲಿಂಗರಾಜು ರುದ್ರಪ್ಪ ಹಂಚಿನ ಮನೆ, ಅವರ ಮಿಸಸ್ಸು ರೂಪಾ ಲಿಂಗರಾಜು ಹಂಚಿನ ಮನೆ ಅಂತ ಹೇಳ್ಬಿಟ್ಟು. ಇವರೆಲ್ಲರೂ ಸೇರಿ ನಿನ್ನೆ ನನಗೆ ನಾನು ಅಕ್ಕ ಪಡೆಗೆ ನಾನು ಫೋನ್ ಮಾಡಿದ್ದೆ, ನಮ್ಮ ಹೆಂಗಸಿಗೆ ಕೂಡ ಹಾಕ್ಬಿಟ್ಟಿದ್ದು ಮಾಡಿದ್ರೆ ಅಂತ. ಅದಕ್ಕಿಂತ ಮುಂಚೆ ನನಗೆ 10/6/2025 ನನ್ನ ಮೇಲೆ ರೇಪ್ ಕೇಸು ಇನ್ನೊಂದು ಕೇಸ್ಗಳು ಮಾಡಿದ್ರು. ನಮ್ಮ ಹೆಂಡತಿ UPSC ಎಕ್ಸಾಮ್ ಬರೆಯೋಕೆ ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಎಕ್ಸಾಮ್ ಬರ್ಸಿದ್ದೀನಿ. ಅವಳಿಗೆ ಕೂಡ ಹಾಕ್ಬಿಟ್ಟು ನನಗೆ ಇದು ಮಾಡಿದ್ರು. ಹೋದ ವರ್ಷ ನನಗೆ 10/6/2025ರಲ್ಲಿ ನನ್ನ ರೇಪ್ ಕೇಸು, ಕಿಡ್ನಾಪ್ ಕೇಸು, ಬಲವಂತ ಕೇಸು, ನಗ್ನ ಚಿತ್ರಗಳ ಕೇಸ್ ಎಲ್ಲ ಮಾಡಿ ನನ್ನ ಜೈಲಲ್ಲಿ 34 ದಿವಸ ಇನ್ನೂರ ಜೈಲಲ್ಲಿ ಇಟ್ಟಿದ್ರು. ನಮ್ಮ ಹೆಂಗಸರು ಬಂದ್ಬಿಟ್ಟು ನಾವು ಮದುವೆ ಆಗಿದ್ದು ನಿಜ ಕೋರ್ಟಲ್ಲಿ ಪ್ರೂವ್ ಮಾಡಿದ್ದಾರೆ. ನಾವು ಮದುವೆ ಆಗಿದ್ದು ನಿಜ, ನಾವು ಅಥವಾ ರೇಪ್ ಕೇಸ್ ಇನ್ನೊಂದು ಏನೂ ಆಗಿಲ್ಲ, ನಾನು ಅವ್ರ ದುಡ್ಡು ಇಸ್ಕೊಂಡಿದ್ದೀನಿ. ಮುಂಚೆ ಪರಿಚಯ ಆಗೋಕ್ಕಿಂತ ಮುಂಚೆ ನಾನು ಸುಳ್ಳಾಡಿದ್ದೀನಿ. ನಮ್ಮ ತಂದೆ ಇಲ್ಲ, ನಮ್ಮ ಅಣ್ಣ ಇಲ್ಲ, ನಮ್ಮ ತಾಯಿ ನಾವಿದ್ದು ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು, ನಾನು ದುಡ್ಡು ಕೊಟ್ಟಿದ್ದೆ. ನಾನು ಸುಮಾರು 25 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅವರಿಗೆ, ಮನೆ ಕಟ್ಸ್ಕೊಟ್ಟಿದ್ದೀನಿ, ಅವ್ರು ಸಾಲ ತೀರಿಸಿದ್ದೀನಿ. ಹಿರೇಬಾಗೇವಾಡಿ ಎಲ್ಲದ ಅವರು ಅಂಗನವಾಡಿ ಟೀಚರ್ ಇದ್ದಾರೆ. ಅವರು 054 ಅವ್ರ ಅಂಗನವಾಡಿ ಕೇಂದ್ರದ್ದು 1.5 ವರ್ಷದಿಂದ ಅವರಿಗೆ ಬಿಟ್ಬಿಟ್ಟಿದ್ದೀನಿ, ಕೆಲಸ ಬಿಡ್ತಾ ಇಲ್ಲ. ಮನೇಲಿ ಕೂಡ ಹೊಡೆದು ಕೂಡ ಆಗಿದ್ದಾರೆ. ಆಮೇಲೆ ಎಲ್ಲ ಇದು ಮಾಡಿದ್ದಾರೆ. ಈಗ ನಿನ್ನೆ ನಾನು ಮೊನ್ನೆ ಅವ್ರಿಗೆ ನಾನು ವಾಪಸ್ ತೊಗೊಂಡ್ಬರ್ಬೇಕು, ಅವ್ರಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ. ಮದುವೆ ಮಾಡೋದು ಹೇಗೆ ಸಾಧ್ಯ? 13/5/2026ರಲ್ಲಿ ಅನುಗೋಳನ ಬಿಡಿ ಹತ್ರ ಅನುಗೋಳನಲ್ಲಿ ಅವರ ನಮ್ಮ ಅತ್ತೆ ದೊಡ್ಡವ ರುದ್ರಪ್ಪ ಹಂಚಿನ ಮನೆ, ಅವರು ನನ್ನ ಹೆಂಡತಿಯ ತಾಯಿಯವರು, ನನಗೂ ಅತ್ತೆ, ಅವ್ರ ಅಣ್ಣ ತಮ್ಮರು. ಇದರಲ್ಲಿ ಈಗೆಲ್ಲ ಅಲಿಗೇಷನ್ ಆದರೂ ಕೂಡ ನಾನು ಅವ್ರಿಗೆ ಮದುವೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ನಾಳೆ ಮದುವೆ ಇದೆ 13ಕ್ಕೆ. ಆ ಮದುವೆ ನಿಲ್ಲಿಸ್ಬೇಕು ನಿಮ್ಮ ಮೀಡಿಯಾ ಮುಖಾಂತರ. ಆಮೇಲೆ ನಿನ್ನೆ FIR ಮಾಡಿದ್ದಾರೆ ಹಿರೇಬಾಡಿ ಪೊಲೀಸ್ ಸ್ಟೇಷನಲ್ಲಿ. ಅವರು ಹಿಡಿದು ಅವರಿಗೆ ಒತ್ತಾಯ ಮಾಡಿ ಅವ್ರಿಗೆ ಹಿಡಿಸ್ಬಿಟ್ಟು ಅಲ್ಲಿ ಜೈಲಲ್ಲಿ ಹಾಕಿ ನನ್ನ ಹೆಂಡತಿ ನನಗೆ ಕಳಿಸ್ಬೇಕಂತೇಳಿ ಆಮೇಲೆ ದಯವಿಟ್ಟು ಮನವಿ ಮಾಡ್ಕೊತೀನಿ. ನನ್ನ ಹೆಂಡತಿಗೆ ನಾನು ಗಂಡ ಇರುವಾಗ ಇನ್ನೊಬ್ಬರ ಜೊತೆ ಹೇಗೆ ಮದುವೆ ಮಾಡೋಕ್ಕೆ ಸಾಧ್ಯ? ಕೋರ್ಟಲ್ಲೆಲ್ಲ ಪ್ರೂವ್ ಮಾಡಿದ್ದಾರೆ ನಾನು ಗಂಡ ಹೌದು, ನಾವು ಮದುವೆ ಆಗಿದ್ದೀವಿ, ಇದೀಗ ಎಲ್ಲ ಹೇಳಿದ್ದಾರೆ. ಇದಾದರೆ ಅವ್ರ ಅಣ್ಣ ಪೊಲೀಸ್ ಇದ್ದಾನಲ್ಲ, ಪೊಲೀಸು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ಇನ್ನೂ ಭಾಳ ಹೊಡಿದ್ದಾರೆ. ಸುಮಾರು 25-30 ಜನ ಹೊಡಿದ್ದಾರೆ. ಲಿಂಗರಾಜು ರುದ್ರಪ್ಪ ಹಂಚಿನ ಮನೆ, ರುದ್ರಪ್ಪ ಲಿಂಗಪ್ಪ ಹಂಚಿನ ಮನೆ, ಪ್ರದೀಪ್ ರುದ್ರಪ್ಪ ಹಂಚಿನ ಮನೆ, ದೊಡ್ಡವ ರುದ್ರಪ್ಪ ಹಂಚಿನ ಮನೆ, ರೂಪಾ ಲಿಂಗರಾಜು ಹಂಚಿನ ಮನೆ ಅನ್ನೋರು. ಆಮೇಲೆ 25 ಜನ ಹುಡುಗರು ದಾಂಡಿ ರೌಡಿಗಳ ಥರ ಬಂದು ನನಗೆ ಅವರ ಮನೆ ಹೈವೇ ಬೆಳಗಾವಿ ಹೋಗೋ ರೋಡಲ್ಲಿ ಸ್ವಲ್ಪ ಬಸವೇಶ್ವರ ಚೌಕಿಯಿಂದ ಮುಂದೆ ಇದೆ, ಬಸವನಗರ ಅಂತ ಹೇಳ್ಬಿಟ್ಟು. ಅಲ್ಲಿ ನಾನು ಹಿಗ್ಗಾಬೇಕು, ನಾನು ಬೆಂಗಳೂರಿಂದ ಬರಬೇಕಾದ್ರೆ DCP ಅವ್ರಿಗೆ ಭೇಟಿಯಾಗಬೇಕಾದ್ರು ಮತ್ತು ಅಕ್ಕಪಡೆ ಭೇಟಿಯಾಗಲಿಕ್ಕೆ ನಾನು ಬರ್ತಾ ಇದ್ದೆ. ನಾನು ಗಾಡಿ ಸ್ವಲ್ಪ ಆ ಕಡೆ ಶಿಂಪಿ ಅನ್ನೋರ ಮನೆ ಇದೆ, ಆ ಮನೆ ಮುಂದೆ 5 ಸೈಜ್ ನಿಲ್ಲಿಸಿದ್ದೆ. ನಮ್ಮ ಹೆಂಗಸರು ಹೊರಗಡೆ ಬಂದು ನಾನು ಕೈ ಮಾಡೋರು, ನೀವು ಹೋಗ್ಬಿಡಿ ಅಂತ. ನಾನು ಗಾರ್ ಹತ್ಕೊಂಡು ಹೋಗೋಷ್ಟೊತ್ತಿಗೆ ನಮ್ಮ ಮಳೆಯ ಪ್ರದೀಪ ಅವ್ನು ಬಂದ್ಬಿಟ್ಟು ಬಿಗ್ಗ ಗಾಡಿ ಮುಂದೆ ಅವ್ನು 2 ವೀಲರ್ ನಿಲ್ಲಿಸ್ಬಿಟ್ಟು ಹಿಗ್ಗ ಹೊಡೆದ. ಅದು ಹೊಡೆದಿದ ತಕ್ಷಣ ಲಿಂಗರಾಜು ರುದ್ರಪ್ಪ ಹಂಚಿನ ಮನೆ ಅನ್ನೋರು ಪೊಲೀಸ ಅವನು ಓಡ್ ಬಂದ ಅವನು ಹಿಗ್ಗ ಹೊಡೆದ. ಆಮೇಲೆ ನಮ್ಮತ್ತೆ ದೊಡ್ಡವ ರುದ್ರಪ್ಪ ಹಂಚಿನ ಮನೆ, ಅವಳು ಬಂದು ಚಪ್ಪಲಿ ತೊಗೊಂಡು ಎಲ್ಲ ಮಾಡಿ ಹೊಡೆದು ಗುಳೆ ಮನೆ ಏನೇನು ಲಮಾಣೆ ಅದು ಅಂತೇಳಿ ಕಾಷ್ಟು ಇದೆಲ್ಲ ಮಾಡಿ ಬೈದಾವೆ. ಆಮೇಲೆ ರುದ್ರಪ್ಪ ಲಿಂಗಪ್ಪ ಹಂಚಿನ ಮನೆ ಅವನು ಬಂದು ಕಟ್ಟಿಗೆ ತೊಗೊಂಡು ದೊಣ್ಣೆ ಅದು ಬರೋಷ್ಟೊತ್ತಿಗೆ ಹಿಂದೆ 25 ಜನ ಹುಡುಗರು ಬಂದು ನನಗೆಲ್ಲ ಹಲ್ಲೆ ಮಾಡಿ ಇದು ಮಾಡಿದ್ದಾರೆ. ಅಷ್ಟೊತ್ತಿಗೆ ಅವನಿಗೆ 112ಗೆ ಅವ್ರಿಗೆ ಫೋನ್ ಮಾಡಿ ಪೊಲೀಸಿಗೆ ಕಳಿಸ್ಬಿಟ್ಟು ಪೊಲೀಸಿಗೆ ಕರ್ಕೊಂಡು ಹೋಗಿ ಅವ್ರು ನನಗೆಲ್ಲ ಅಲ್ಲಿ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಇದು ಮಾಡಿದ್ರು. ಆಮೇಲೆ ಅಡ್ಮಿಟ್ ಮಾಡಿ ಸರ್, ನಮ್ಮ ಮೈಯೆಲ್ಲ ಗಾಯ ಇದೆ, ಕೈ ಎತ್ತಕ್ಕಾಗ್ತದೆ, ಬಲ್ಲೆ ಎಡೆ ಎತ್ತಕ್ಕಾಗ್ತದೆ, ಅಷ್ಟೊಂದೆಲ್ಲ ಬಂದಂಗೆ ಆಗ್ತಾ ಇದೆ ಅಂತಂದರೆ ಅವರು ಪೊಲೀಸರು ಅವರೆಲ್ಲ ಮಾತಾಡ್ಕೊಂಡು ನನಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಆಮೇಲೆ ನಾವು ಅಲ್ಲೇ ಕೂತ್ಕೊಂಡು ನಮಗೆ FIR ಮಾಡ್ಬೋದು. ನಿನ್ನೆ ರಾತ್ರಿ 11-11ವರೆಗೆ FIR ಮಾಡಿದ್ದಾರೆ. ದಯವಿಟ್ಟು ನಮ್ಮ ಮುಖಾಂತರ ನಾನು ಕೇಳ್ಬೋದ್ರೆ ಮದುವೆ ನಿಲ್ಲಿಸಿ ನನ್ನ ಹೆಂಡತಿ ನನಗೆ ಕೊಡಿಸ್ಬಿಟ್ಟು ನಾನು ಇದು ಮಾಡಬೇಕು ಅಂತ. ನಾವು ಭಾಳ ಕಷ್ಟದಲ್ಲಿದ್ದೀವಿ. ನಾನೊಬ್ಬ VIP ಪರ್ಸನ್, ಆದರೂ ನಾನು VIP ಪರ್ಸನ್ ಟ್ರೀಟ್ಮೆಂಟೆಲ್ಲ ಇನ್ನೊಂದಿಲ್ಲ, ಏನಿಲ್ಲ, ಎಲ್ಲ ಹಾಳು ಮಾಡಿ ನಾನು ಭಾಳ ಹೊಡೆದಿದ್ದಾರೆ. ಎಲ್ಲ ಗಾಯ ಆಗಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ. ಶ್ರೀ ಸಾಯಿ ಹಾಸ್ಪಿಟ್ಲಲ್ಲಿ ವಡಗಾವಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ. ನಾನು ದಯವಿಟ್ಟು ನನಗೆ ಹೆಲ್ಪ್ ಮಾಡಬೇಕು ನಿಮ್ಮ ಮೀಡಿಯಾ ಮುಖಾಂತರ. ನಿಮ್ಮ ಮೀಡಿಯಾ ಒಳಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ಕೊಂಡು ನಾನು ಇಷ್ಟಪಡ್ತೀನಿ. ನಿಮ್ಮ ಗೋಲ್ಡ್ ಚೈನ್, ಆಮೇಲೆ ನಾನು ಗೋಲ್ಡ್ ಚೈನ್ ಇತ್ತು, 500 ಗ್ರಾಮ್ ಗೋಲ್ಡ್ ಚೈನ್ ಇತ್ತು, ಬ್ರಾಸ್ಲೆಟ್ 250 ಗ್ರಾಮ್ ಬ್ರಾಸ್ಲೆಟ್ ಇತ್ತು, ಬಂಗಾರದ ಗಡಿಯಾರ ಇತ್ತು ಟೈಟಾನು. ಆಮೇಲೆ ಕೆಲವೊಂದೊಂದು ಐಸ್ಕಾನ್ ಕಾರ್ಡುಗಳು. ನನ್ನ ಹ್ಯಾಂಡಿಕ್ಯಾಪ್, ನಾನು 2010ರಲ್ಲಿ ಆಕ್ಸಿಡೆಂಟ್ ಆಗಿತ್ತು ನನಗೆ. ಅವಾಗ ನನಗೆ ಹ್ಯಾಂಡಿಕ್ಯಾಪ್ ಅಂತೇಳಿ ನನ್ನ ಮೈಯಲ್ಲಿ ರಾಡಿದ್ದಾರೆ.
ಆ ರಾಡ್ಗೋಸ್ಕರ ನಂಗೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಅದೆಲ್ಲ ಅವರು ನನ್ನ ಜೇಬಲ್ಲಿ ಇತ್ತು ಎಲ್ಲ ಕಿತ್ಕೊಂಡಿದ್ದಾರೆ. 50,000 ಜೇಬಲ್ಲಿ ಇತ್ತು, ಅದು ಜೇಬಲ್ಲಿ ಅದು ಕಿತ್ಕೊಂಡಿದ್ದಾರೆ. ಗಾಡಿಯಲ್ಲಿ 5 ಲಕ್ಷ ದುಡ್ಡು ಇತ್ತು, ಅವ್ರ ಗಾಡಿ ಬೀಗ ಅಲ್ಲೇ ಇತ್ತು, ಆ ಗಾಡಿ ಬೀಗ ತಗೊಂಡು ಅವರು ಅದು 5 ಲಕ್ಷನೂ ಇಲ್ಲ ದುಡ್ಡು. ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲ ನಿಮ್ಗೆ ನಮ್ಮ ರಿಪೇರಿ ಮಾಡ್ಕೊಡ್ಬೇಕಾದ್ರೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಾವು ಮಾಡ್ಕೊಡ್ಬೇಕು ಮೀಡಿಯಾ ಮುಖಾಂತರ. ಹೊಡೆದೇ ಬಿಟ್ಟ ಸರ್ ನನಗೆ. ಅವ್ನು ಹೊಡೆದು ಅವ್ರ ಅಣ್ಣ ಪೊಲೀಸ್ ಮನೆಯಲ್ಲಿ ನಾನು ಕೂಗ್ಬಿಟ್ಟು ಅವರು ಬಂದರು, ನಮ್ಮ ಅತ್ತೆನೂ ಬಂದರು, ನಮ್ಮ ಮಾವನು ಬಂದಾಗಲೂ ಸುಮಾರು 25 ಜನ ಹುಡುಗರು ಬಂದರು ಸರ್. ಅವ್ರ ಮನೆ ಏನು ಮಾಡೋದ್ರೆ ಭಯ ಮಾಡವ್ರೆ. ಅಷ್ಟೊಂದು ಅವರೇ ಪೊಲೀಸಿಗೆ ಫೋನ್ ಮಾಡಿ ಪೊಲೀಸಿಗೆ ಕಳಿಸ್ಬಿಟ್ಟು ಸ್ಟೇಷನ್ ಕರ್ಕೊಂಡೋಗಿ ಸ್ಟೇಷನಿಂದ ಆಸ್ಪತ್ರೆ ಕರ್ಕೊಂಡೋದ್ರು. ಹಾಸ್ಪಿಟಲ್ ನಿನ್ನೆ ಅವರು ಮತ್ತೆ ನಾವು ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿ ಮಾಡಿ ಬರ್ಕೊಟ್ಟಿದ್ವಿ. ರಾತ್ರಿ ಒಂದು ಸುಮಾರು 11:30 ಗಂಟೆ ಕಂಪ್ಲೇಂಟ್ ಮಾಡಿದ್ರು ಸರ್. ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್ ಸ್ವಲ್ಪ. ನಮಸ್ಕಾರ ಸರ್. ನಾಳೆ ಮದುವೆ ಇದೆ ಸರ್, ನಮ್ಮ ಹೆಂಗಸ್ರಿಗೆ ಮದುವೆ ಮಾಡ್ತಾ ಇದ್ದಾರಂತೆ. ಅದು ಹೇಗೆ ಸಾಧ್ಯ ಸರ್ ಮಾಡೋದು ಹೇಳಿದ್ದೀವಿ. ಆ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿದ್ರೆ ಪಬ್ಲಿಕ್ ಆಗಿದ್ದಾಗತ್ತಲ್ಲ ಸರ್.